ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಟೆಕ್ ಸಮಾಚಾರನ ಟೆಕ್ ವಿಡಿಯೋಗೆ ಸ್ವಾಗತ. ನಮ್ಮ ಟೆಕ್ ಸಮಾಚಾರನ ಟೆಕ್ ವಿಡಿಯೋಸ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಮಾಡೋದನ್ನ ಮರಿಬೇಡಿ. ನಮ್ಮ ಇವತ್ತಿನ ಟೆಕ್ ಸಮಾಚಾರಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ ROG ಫೋನ್ 5. ಸೊ ನೀವು ನೋಡ್ಬೋದು ಗೇಮಿಂಗ್ ಸ್ಮಾರ್ಟ್ ಫೋನ್ ಇದು ಏಸೂಸ್ ಕಂಪ್ನಿ ಕಡೆಯಿಂದ ಬರ್ತಾ ಇರೋ ROG ಫೋನ್ 5 ನಿಮಗೆ ಏಪ್ರಿಲ್ 15ಗೆ ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು. ಸೊ ಪ್ರಾಡಕ್ಟ್ ಇದೆ ಕೈಯಲ್ಲಿ. ಸೊ ಹೇಗಿದೆ ಫೋನು? ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸ್ಮಾರ್ಟ್ ಫೋನ್ ಒಂದು ಗೇಮಿಂಗ್ ಸ್ಮಾರ್ಟ್ ಫೋನ್, ಗೇಮಿಂಗ್ಗೆ ಅಂತಾನೆ ಮಾಡಿರೋ ಸ್ಮಾರ್ಟ್ ಫೋನ್ ಇದು. ಯೂಶುವಲ್ ಆಗಿ ಗೇಮಿಂಗ್ ಸ್ಮಾರ್ಟ್ ಫೋನ್ಸ್ ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಸಖತ್ತಾಗಿರುತ್ತೆ. ಸೊ ನಿಮಗೆ ಪ್ರಾಸೆಸರ್ ಆಗಿರಲಿ, ಟಚ್ ಆಗಿರಲಿ, ಸೌಂಡ್ ಆಗಿರಲಿ, ನೀವೇನೇನು ನಾರ್ಮಲ್ ಯೂಸೇಜಲ್ಲಿ ಫೋನ್ ಯೂಸ್ ಮಾಡ್ತಿರಲ್ಲ ಅದೆಲ್ಲದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಗೇಮಿಂಗ್ ಸ್ಮಾರ್ಟ್ ಫೋನ್ಸು. ಏನಕ್ಕೆ ಅಂದರೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆ ಥರ ಇರಬೇಕು ಅಂತ ಕಂಪ್ನಿ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಮಾಡಬೇಕಾದ್ರೆ ಯೂಶುವಲ್ ಆಗಿ ಪರ್ಫಾರ್ಮೆನ್ಸ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ROG ಫೋನ್ 5 ಹೇಗಿದೆ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಕ್ಯಾಮ್ರಾ ಹೇಗಿದೆ, ಸ್ಕ್ರೀನ್ ಹೇಗಿದೆ, ಟಚ್ ಹೇಗಿದೆ, ಸೌಂಡ್ ಹೇಗಿದೆ ಎಲ್ಲನೂ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ತಡ ಮಾಡ್ದಲ್ಲೇ ಫೋನ್ ಪ್ಯಾಕೇಜ್ ನನ್ನ ಹತ್ರ ಇದೆ. ಸೊ ಅನ್ಬಾಕ್ಸ್ ಮಾಡೋಣ. ಸೊ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ಬಾಕ್ಸು, ROG ಫೋನ್ 5 ಎಲ್ಲ ಕಡೆ ROG ಲೋಗೋನೇ ಇದೆ. ಸೊ ನಿಮಗೆ ಫೋನ್ ಬಾಕ್ಸ್ ನೋಡ್ರೆ ಗೊತ್ತಾಗುತ್ತೆ ಇದು ಗೇಮಿಂಗ್ ಫೋನ್ ಅಂತ. ಸೊ ಕಂಪ್ಲೀಟ್ ಇದು ರೀಟೇಲ್ ಪ್ಯಾಕೇಜಿಂಗ್ ಈ ಥರ ಬರುತ್ತೆ ನಿಮಗೆ. ಸೊ ಇದು ನಾನು ಬೈ ಮಾಡಿರೋದು. ಸೊ ರೀಟೇಲ್ ಪ್ಯಾಕೇಜಿಂಗ್ ಈ ಥರ ಇದೆ. ಸೊ ಏಪ್ರಿಲ್ 15ಗೆ ಲಾಂಚ್ ಆಗಿತ್ತು, ಆರ್ಡ್ರ್ ಮಾಡಿದ್ದೆ. ಸೊ ಇವತ್ತು ಡೆಲಿವರ್ ಆಗಿದೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನೀವು ಮೇನ್ ನೋಟಿಸ್ ಮಾಡೋದು ಸೊ ಇದು ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಈ ಇಮೇಜಸ್ ಏನು ಕಾಣ್ತಿದೆಯಲ್ಲ ನಿಮಗೆ, ಇದ್ರದ್ದು ಒಂದು ಟ್ರಿಕ್ ಇದೆ ಫೋನಲ್ಲಿ, ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು, ಫೋನ್ ನೋಡೋಣ ಆಮೇಲೆ. ಸೊ ಈ ಥರ ಒಂದು ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಾರ್ ದೋಸ್ ಹೂ ಡೇರ್ ಅಂತ ಇದೆ. ಸೊ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಎಲ್ಲ ಕಡೆ ಬರೆದ್ಬಿಟ್ಟಿದೆ. ಜನಕ್ಕೆ ಕ್ಲೀನಾಗಿ ಅರ್ಥ ಆಗಿಬಿಡ್ಲಿ ಅಂತ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಎಲ್ಲ ಕಡೆ ನೋಡಿ. ನೀವು ಇಲ್ಲೂ ನಿಮಗೆ ಲೈಟ್ಸ್ ನಿಮ್ಗೆ ಇಲ್ಲಿ ಪ್ರಾಪರ್ ಲೈಟಿಂಗ್ ಇದ್ದರೆ ನಿಮ್ಗೆ ಇಲ್ಲೂ ಬೇರೆ ಬೇರೆ ಕಲರ್ಸ್ ಕಾಣುತ್ತೆ ಇದ್ರ ಮೇಲೆ. ಸೊ ಫಾರ್ ದೋಸ್ ಹೂ ಡೇರ್ ಅಂತ ಬರೆದಿದೆ. ಸೊ ಇದರಲ್ಲಿ ಮೋಸ್ಟ್ಲಿ ಕೇಸ್ ಇರುತ್ತೆ. ಸೊ ವ್ಯಾರಂಟಿ ಕಾರ್ಡ್ ಇದೆ, ಅದು ಬಿಟ್ಟರೆ ಮ್ಯಾನ್ಯುಯಲ್, ಯೂಸರ್ ಮ್ಯಾನ್ಯುಯಲು, ಅದು ಬಿಟ್ಟರೆ ಕೇಸ್ ಇದೆ. ಸೊ ಕೇಸ್ ನೋಡೋಣ ಹೇಗಿದೆ ಅಂತ. ಸೊ ನೀವು ನೋಡ್ಬೋದು, ಕೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಡಿಫ್ರೆಂಟ್ ಫೋನ್ ಇದು, ಸೊ ಡಿಫ್ರೆಂಟ್ ಆಡಿಯನ್ಸಿಗೆ ಅಂತ. ಓಕೆ, ಸೊ ಕೇಸ್ ನೋಡ್ಬೋದು ನೀವು. ಸೊ ಇದು ಕ್ಯಾಮ್ರಾ ಕಟ್ಔಟಿಗೆ. ಸೊ ಇಲ್ಲಿ ನಿಮಗೆ RGB ಲೈಟ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಏರ್ ಟ್ರಿಗರ್ಸ್ ಬರುತ್ತೆ. ಸೊ ಏರ್ ಟ್ರಿಗರ್ಸ್ ಅಂತ ಏನು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಟ್ಯಾಚ್ ಮಾಡೋದಕ್ಕೆ ಔಟ್ಲೆಟ್ ಇದೆ. ಸೊ ನೋಡ್ಬೋದು ಇಲ್ಲಿ ರಿಪಬ್ಲಿಕ್ ಆಫ್ ಗೇಮರ್ಸ್ ಅನ್ನೋ ಲೋಗೋ ಕೂಡ ಇದೆ. ಸೊ ಕೇಸು ಯೂನಿಕ್ ಕೇಸ್ ಇದು. ಸೊ ಏನಕ್ಕೆ ಏನೇನು ಕಟ್ಔಟ್ಸ್ ಏನೇನಿದೆ ಅಂತ ಫೋನಲ್ಲಿ ತೋರಿಸ್ತೀನಿ, ನೋಡೋಣ ಹೇಗಿದೆ ಅಂತ. ಸೊ ಕೇಸ್ ಮಾತ್ರ ಭಯಂಕರವಾಗಿದೆ. ನೆಕ್ಸ್ಟು ಫೋನು. ಸೊ ಫೋನ್ ನೋಡ್ಬೋದು ನೀವು. ಫೋನ್ ಕೈಯಲ್ಲಿ ಇಟ್ಕೊಂಡಿದ ತಕ್ಷಣ ಗೊತ್ತಾಗುತ್ತೆ, ಸ್ವಲ್ಪ ಹೆವಿ ಇದೆ ಫೋನ್ ಇದು. ನಿಮ್ಗೆ ಆಲ್ಮೋಸ್ಟ್ ಇದು 200 ಗ್ರಾಮ್ಸ್ಗಿನ ಮೇಲೆ ಇರುತ್ತೆ. ಸೊ ವೇ ಮಾಡಿ ನೋಡಿಲ್ಲ, ಬಟ್ ನೋಡಿದ್ರೆ 220 ಗ್ರಾಮ್ಸ್ ಅಷ್ಟಿದೆ. ಸೊ ಅಗ್ಲ ಫೋನು 6.78 FHD ಪ್ಲಸ್ ಡಿಸ್ಪ್ಲೇ ಜೊತೆ ಬರುತ್ತೆ. ಸೊ ಫೋನ್ನ ತೋರಿಸ್ತೀನಿ, ಫೋನ್ ನೋಡೋಣ ಆಮೇಲೆ. ಬಾಕ್ಸಲ್ಲಿ ಬೇರೆ ಏನೇನಿದೆ ನೋಡೋಣ. ಸೊ ಬಾಕ್ಸಲ್ಲಿ ನಿಮ್ಗೊಂದು ಚಾರ್ಜರ್ ಸಿಗುತ್ತೆ. ಸೊ ಈ ನಡುವೆ ಚಾರ್ಜರೇ ಸಿಗ್ತಾ ಇಲ್ಲ ಫೋನ್ಸಲ್ಲಿ, ಬಟ್ ಏಸೂಸ್ ROG ಫೋನ್ 5 ನಿಮಗೆ ಚಾರ್ಜರ್ ಸಿಗುತ್ತೆ. ಸೊ ರೀಟೇಲ್ ಪ್ಯಾಕೇಜಿಂಗ್ಗೆ 30 ವಾಟ್ ಚಾರ್ಜರ್ ಇದೆ, ಬಟ್ ಫೋನ್ ನಿಮಗೆ 65 ವಾಟ್ ಸಪೋರ್ಟ್ ಮಾಡುತ್ತೆ. ನಿಮಗೆ 30 ವಾಟ್ ಬೇಡ ಅಂತಂದರೆ 65 ವಾಟ್ನ ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಸೊ ಫೋನು 65 ವಾಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸೊ ಇದಲ್ಲದಲ್ಲೇ ಬಾಕ್ಸಲ್ಲಿ ನಿಮಗೆ USB Type-C ಸಿಗುತ್ತೆ. ಸೊ ಮುಂಚೆ ಸ್ಟಾರ್ಟಿಂಗಲ್ಲಿ ರಿವ್ಯೂ ಯೂನಿಟ್ಸಲ್ಲೆಲ್ಲ ಥ್ರೆಡೆಡ್ Type-C ಇತ್ತು, ಬಟ್ ಇಲ್ಲಿ ನಿಮಗೆ ನಾರ್ಮಲ್ Type-C ಸಿಗ್ತಾ ಇದೆ. ಸೊ Type-C ಚಾರ್ಜರ್ ಜೊತೆ ಬರುತ್ತೆ. ಬಟ್ ಒಂದು ವಿಷಯ ಏನಪ್ಪ ಅಂದರೆ ನಿಮ್ಗೆ ಇಲ್ಲಿ ಚಾರ್ಜರ್ ಸಿಗುತ್ತೆ. ಸೊ ಅದೇ ಖುಷಿ. ಸೊ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ನಿಮ್ಗಿದ್ರಲ್ಲಿ 2 ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಆಕ್ಸೆಸರಿ ಹಾಕೋದಕ್ಕೆ. ಸೊ ಅಲ್ಲಿ ಏನಾದರೂ ಮೇಲ್ಗಡೆ ಹಾಕಿರೋ ರಬ್ಬರ್ ಕಳೆದೋದ್ರೆ ಈ ರಬ್ಬರ್ ಯೂಸ್ ಮಾಡಲಿ ಅಂತ ಇನ್ನೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಸೊ ಇದಿರಲಿ. ಸೊ ಅದು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನಿಲ್ಲ. ಸೊ ಬಾಕ್ಸ್ನ ಸೈಡ್ಗಿಟ್ಟು ಸ್ಮಾರ್ಟ್ಫೋನ್ ನೋಡೋಣ. ಸೊ ಬಾಕ್ಸ್ ನೋಡ್ರೆ ಗೊತ್ತಾಗುತ್ತೆ ತುಂಬ ಪ್ರೀಮಿಯಮ್ ಸ್ಮಾರ್ಟ್ಫೋನ್ ಇದು ಅಂತ. ಸೊ ಈ ಬಾಕ್ಸ್ನ ಮತ್ತೆ ಯೂಸ್ ಮಾಡ್ತೀನಿ ಮುಂದೆ ನಿಮಗೆ AR ಕ್ಯಾಮ್ರಾ ತೋರಿಸೋದಕ್ಕೆ. ಬಟ್ ಇವಾಗ ಬಾಕ್ಸ್ನ ಸೈಡ್ಗಿಟ್ಟು ಸ್ಮಾರ್ಟ್ಫೋನ್ ನೋಡೋಣ. ಸೊ ಸ್ಮಾರ್ಟ್ಫೋನ್ ತೆಗೆಯೋಣ. ಸೊ ನೋಡ್ಬೋದು ನೀವು 6.78 FHD ಪ್ಲಸ್ ಡಿಸ್ಪ್ಲೇ ಜೊತೆ ಬರುತ್ತೆ. ಸೊ ಏಸೂಸ್ ಅವರು ಸ್ಯಾಮ್ಸಂಗ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕಸ್ಟಮ್ ಮೇಡ್ ಸ್ಕ್ರೀನ್ ಇದು. ಸೊ ಈ ಸ್ಮಾರ್ಟ್ಫೋನ್ಗೋಸ್ಕರನೇ ಅಂತಲೇ ಈ ಸ್ಕ್ರೀನ್ ಮಾಡಿಸಿರೋದು. ಸೊ ಇದು ಒಂದು ನಿಮಗೆ ಆಂಬ್ಯುಲೆಟ್ ಸ್ಕ್ರೀನು. ಇದರಲ್ಲಿ ನಿಮಗೆ 144 Hz ರಿಫ್ರೆಶ್ ರೇಟ್ವರೆಗೂ ಸಪೋರ್ಟ್ ಮಾಡುತ್ತೆ. ಸೊ ನೀವು ಮ್ಯಾನೇಜ್ ಮಾಡ್ಬೋದು 144 Hz ಬೇಕಾದರೆ, ಅಥವಾ 120 Hzಗೂ ಸೆಟ್ ಮಾಡ್ಬೋದು, ಅಥವಾ 60 Hzಗೂ ಸೆಟ್ ಮಾಡ್ಬೋದು. ಬಟ್ ಯೂಶ್ವಲಾಗಿ ಆಟೋ ಮೋಡ್ ಕೂಡ ಇದೆ. ಸೊ ಆನ್ ಮಾಡಿದೆ ನಿಮ್ಗೆ ಕೇಳಿಸಿರ್ಬೋದು ಸೌಂಡು. ಸೊ ನೀವು ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇದು ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತ. ಸೊ ಇದನ್ನು ಆಲ್ರೆಡಿ ಸೆಟಪ್ ಮಾಡಿ ಇಟ್ಟಿದ್ದೀನಿ ನಾನು. ಸೊ ನೋಡೋಣ ಹೇಗಿದೆ ಅಂತ. ಸೊ ರಿಪಬ್ಲಿಕ್ ಆಫ್ ಗೇಮರ್ಸ್.
ನೋಡ್ಬೋದು ನೀವು ಬ್ಯಾಕಲ್ಲಿ ಹೇಗೆ ಕಾಣುತ್ತೆ ಅಂತ. ಸೊ ಫೋನ್ ನೋಡ್ಬೋದು ನೀವು, ನೋಡೋಕೆ ಚೆನ್ನಾಗಿದೆ, ಇನ್ ಹ್ಯಾಂಡ್ ಫೀಲು ಚೆನ್ನಾಗಿದೆ. ಸೊ ಫೋನ್ ಫ್ಯಾಕ್ಟರ್ ಚೆನ್ನಾಗಿದೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ. ಬಟ್ ನಿಮ್ಗೆ ವೆಯ್ಟ್ ಅನಿಸುತ್ತೆ ಫೋನು. ಸೊ ಯಾರು 200 ಗ್ರಾಮ್ಸ್ಗಿಂತ ಜಾಸ್ತಿ ಇದೆ ವೆಯ್ಟು ಸ್ಮಾರ್ಟ್ಫೋನ್ದು. ಸೊ ನಿಮ್ಗೆ ವೆಯ್ಟ್ ಡೆಫಿನೆಟಾಗಿ ಅನಿಸುತ್ತೆ. ಬಟ್ ಒಂದು ಸ್ವಲ್ಪ ದಿನ ಯೂಸೇಜ್ ಮೇಲೆ ನಿಮಗೆ ಅಭ್ಯಾಸ ಆಗೋಗುತ್ತೆ. ಸೊ Wi-Fi 6 ಕೂಡ ಸಪೋರ್ಟ್ ಮಾಡುತ್ತೆ ಈ ಸ್ಮಾರ್ಟ್ಫೋನು. ಸೊ ನೋಡ್ಬೋದು ಹಿಂದೆಗಡೆ. ಸೊ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಕಟ್ಔಟ್ ಇದೆ. ಸೊ ಇಲ್ಲಿ ನಿಮ್ಗೆ RGB ಲೈಟ್ಸ್ ಬರುತ್ತೆ. ನೀವು ಗೇಮ್ ಆಡ್ಬೇಕಾದ್ರೆ ಹಿಂದೆಗಡೆ ಬರ್ತಾ ಇರುತ್ತೆ. ಸೊ ಇದ್ರದ್ದು ಇನ್ನೂ 2 ವೇರಿಯಂಟ್ಸ್ ಇದೆ, ಅಡ್ವಾನ್ಸ್ಡ್ ವೇರಿಯಂಟು. ಇದು ROG Phone 5 ನಾರ್ಮಲ್ ವೇರಿಯಂಟು ಬೇಸಿಕ್ಕು, 8GB 128GB ವೇರಿಯಂಟು, ಇನ್ನೊಂದು 8GB 256GB ಇದೆ. ಸೊ ಇದ್ರದ್ದೇ ಇನ್ನೊಂದು ಅಡ್ವಾನ್ಸ್ಡ್ ವರ್ಷನ್ ಇದೆ, ROG Phone 5 Pro ಅಂತ. ಸೊ ROG Phone 5 Pro ಅಲ್ಲದೆ ನಿಮಗೆ ROG Phone 5 Ultimate ಅಂತ ಕೂಡ ಇದೆ. ಸೊ ಅದರಲ್ಲಿ ನಿಮಗೆ 16GB ರ್ಯಾಮ್ ನೋಡೋಕ್ಕೆ ಸಿಗುತ್ತೆ. ನೋಡ್ಬೋದು ಸ್ಕ್ರೀನ್ ಎಷ್ಟು ಫಾಸ್ಟ್ ಇದೆ ಅಂತ. ಸೊ ಕೇಸ್ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಸ್ಮಾರ್ಟ್ಫೋನು ಅಂತ. ಸೊ ಕೇಸಿಗೆ ಈಸಿಯಾಗಿ ಫಿಟ್ ಆಗೋಯ್ತು ಸ್ಮಾರ್ಟ್ಫೋನು. ಸೊ ನೋಡ್ಬೋದು ಹೇಗೆ ಕಾಣುತ್ತೆ ಅಂತ. ಸೊ ಗೇಮಿಂಗ್ ಸ್ಮಾರ್ಟ್ಫೋನು. ಸೊ ಯೂಶ್ವಲಾಗಿ ಹೀಗೆ ಹೋಲ್ಡ್ ಮಾಡೋದು. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಇನ್ನೂ ಒಂದು Type-C ಸಿಗುತ್ತೆ ಚಾರ್ಜ್ ಮಾಡೋದಕ್ಕೆ. ಸೊ ಫೋನಲ್ಲಿ ಆ ಕಡೆ ಈ ಕಡೆ ಏನಿದೆ ತೋರಿಸ್ತೀನಿ. ಬಟ್ ಫೋನ್ ಕೇಸ್ ಹಾಕಿದ್ರೆ ಈ ಥರ ಕಾಣುತ್ತೆ. ಮೇಲ್ಗಡೆ ನೀವು ನೋಡ್ಬೋದು ಒಂದು ಮೈಕ್ರೋಫೋನ್ ಇದೆ. ಸೊ ಸೈಡಲ್ಲಿ ನಿಮಗೆ Type-C ಪೋರ್ಟ್ ಸಿಗುತ್ತೆ. ಇನ್ನೊಂದು ಸೈಡಲ್ಲಿ ಜಾಗ ಸಿಗುತ್ತೆ ನಿಮಗೆ ಆಕ್ಸೆಸರೀಸ್ ಏಸೂಸ್ದು ಏನು ಬರುತ್ತೆ ಅದನ್ನು ಹಾಕೊಳ್ಳೋದಕ್ಕೆ. ಸೊ ಇದೇನೇ ರಬ್ಬರ್ದು ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದು ಬಾಕ್ಸಲ್ಲಿ. ಅದಲ್ಲದೆ ನಿಮ್ಗೆ ಇಲ್ಲಿ ಸಿಮ್ ಹಾಕೋದಕ್ಕೆ ಜಾಗ ಸಿಗುತ್ತೆ. ರೆಡ್ ಆ್ಯಕ್ಸೆಂಟಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಫೋನಿಗೆ ಚೆನ್ನಾಗಿ ಕಾಣುತ್ತೆ, ಬ್ಲ್ಯಾಕ್ ಕಲರಲ್ಲಿ ರೆಡ್ ಆ್ಯಕ್ಸೆಂಟು. ನೀವು ಡ್ಯೂಯಲ್ ಸಿಮ್ ಹಾಕ್ಬೋದು, 2 ನ್ಯಾನೋ ಸಿಮ್ಮು, 5G ಸಪೋರ್ಟ್ ಮಾಡುತ್ತೆ. ಕೆಳಗಡೆ ನೋಡಿದ್ರೆ ನಿಮಗೆ ಇಲ್ಲೂ ಒಂದು Type-C ಪೋರ್ಟ್ ಇದೆ, ಇಲ್ಲೂ ಒಂದು ಮೈಕ್ರೋಫೋನ್ ಇದೆ, 3.5mm ಆಡಿಯೋ ಜಾಕ್ ಇದೆ. ಸೊ ನಿಮಗೆ ROG Phone 3ಯಲ್ಲಿ ಆಡಿಯೋ ಜಾಕ್ ಇರಲಿಲ್ಲ, ಬಟ್ ROG Phone 5ಯಲ್ಲಿ ನಿಮಗೆ 3.5mm ಆಡಿಯೋ ಜಾಕ್ನ ವಾಪಸ್ ಹಾಕಿದ್ದಾರೆ. ಅದಲ್ಲದೆ ಇದರಲ್ಲಿ ನಿಮಗೆ ಆಡಿಯೋ ವಿಸರ್ಡೇ ಬರುತ್ತೆ ಸಪ್ರೇಟಾಗೆ. ಗೇಮರ್ಸ್ ರಿಕ್ವೆಸ್ಟ್ ಏನಿರುತ್ತೆ ಅಂದರೆ 3.5mm ಆಡಿಯೋ ಜಾಕ್ ಇದ್ದರೆ ಸೌಂಡ್ ನೀಟಾಗಿ ಕೇಳುತ್ತೆ ಅಂತ. ಸೊ ಅದಕ್ಕೆ ROG Phone 5ಯಲ್ಲಿ 3.5mm ಆಡಿಯೋ ಜಾಕ್ ವಾಪಸ್ ಕೊಟ್ಟಿದ್ದಾರೆ. ಇದು ಮೊದಲನೇ ಬ್ರ್ಯಾಂಡ್ ಇರಬೇಕು. ಸೊ ROG Phone 3ಯಲ್ಲಿ ತೆಗೆದು ROG Phone 5ಲ್ಲಿ ವಾಪಸ್ ಕೊಟ್ಟಿರೋದು. ಸೊ ನೀವು ಹೇಗೆ ಜಾಯ್ಸ್ಟಿಕ್ಕಲ್ಲಿ ಯೂಸ್ ಮಾಡ್ತೀರಾ ಅದೇ ಥರ ಯೂಸ್ ಮಾಡ್ಬೋದು. ಸೊ ಇದು ಏರ್ ಟ್ರಿಗರಲ್ಲಿ. ಸೊ ಇದನ್ನು ಕಾನ್ಫಿಗರ್ ಮಾಡಿ, ಸೊ ನೀವು ಗೇಮ್ ಆಡ್ಬೇಕಾದ್ರೆ ಇದನ್ನು ಟಚ್ ಮಾಡಿದ್ರೆ ಗೇಮಿಂಗೋಸ್ಕರ ಯೂಸ್ ಮಾಡ್ಬೋದು. ಯಾರು ಜಾಯ್ಸ್ಟಿಕ್ಕಲ್ಲಿ ಗೇಮ್ ಮಾಡ್ತಿದ್ರಿ ನಿಮ್ಗೆ ಅದೇ ಥರ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಇದರಲ್ಲೂ ಜಾಯ್ಸ್ಟಿಕ್ಕು ಬೇರೆ ಬೇರೆ ಆಕ್ಸೆಸರೀಸ್ ಬರುತ್ತೆ. ಸೊ ಅದ್ರದ್ದು ಇಮೇಜಸ್ ಹಾಕ್ತೀನಿ ನಾನು ವೀಡಿಯೋದಲ್ಲಿ. ಬಟ್ ನನ್ನ ಹತ್ರ ಅದಿಲ್ಲ, ಆಕ್ಸೆಸರೀಸ್ ಬೈ ಮಾಡಿಲ್ಲ ನಾನು, ಬಟ್ ಫೋನ್ ಮಾತ್ರ ಬೈ ಮಾಡಿರೋದು. ಸೊ ಏರ್ ಟ್ರಿಗರ್ಸ್ ಇದೆ. ಸೊ ಗೇಮಿಂಗ್ ರಿವ್ಯೂಲಿ ನಾನು ನಿಮಗೆ ಹೇಗೆ ಏರ್ ಟ್ರಿಗರ್ಸ್ ವರ್ಕ್ ಆಗುತ್ತೆ, ಸೊ ಯಾವ ಗೇಮ್ಸ್ ಆಡ್ಬೋದು ಎಲ್ಲ ತೋರಿಸ್ತೀನಿ. ಸೊ ನಾನು ಯೂಶ್ವಲಾಗಿ ಆಡೋದು PUBG. ಸೊ 4G ಇಂಡಿಯಾದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ, ಬಟ್ ಅದು ತುಕಾಲಿ ಗೇಮು. ಸೊ PUBG ಕೊರಿಯನ್ ವರ್ಷನ್ನು ಗ್ಲೋಬಲ್ ವರ್ಷನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ, ಹೀಟ್ ಆಗುತ್ತಾ ಇಲ್ವಾ ಅಂತೆಲ್ಲ. ಸೊ ಅದು ಇನ್ನೊಂದು ವೀಡಿಯೋ ಬರುತ್ತೆ. ಸೊ ಅದನ್ನು ನೋಡ್ತಾ ಇರಿ. ಯಾರಿಗಾದ್ರೂ ರಿಕ್ವೆಸ್ಟ್ ಇದ್ದರೆ 4G ಆಡಿ ಅಂತ ಮಾತ್ರ ಮಾಡ್ತೀನಿ. ಸೊ ಬಟ್ ನನಗೆ 4Gಲೇನಂತ ಇಂಟ್ರೆಸ್ಟ್ ಇಲ್ಲ. PUBG ಬೇಕಾದರೆ ಕೊರಿಯನ್ ವರ್ಷನ್ VPN ಎಲ್ಲ ಹಾಕ್ಕೊಂಡು ಬೇಕಾದ್ರೆ ಮಾಡೋಣ. ಯಾರಿಗಾದ್ರೂ PUBG ಹೇಗೆ ಇನ್ಸ್ಟಾಲ್ ಮಾಡೋದು ಇಂಡಿಯಾದಲ್ಲಿ ಬ್ಯಾನ್ ಆದಮೇಲೆ ಅಂತ ಏನಾದರೂ ರಿಕ್ವೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿರಿ, ನಾನು ನಿಮಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ PUBG ಟೆಸ್ಟು ಮಾಡಿ ನೋಡೋಣ. ಬಟ್ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಇದು ಬರೀ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ಸ್. ಸೊ 144 Hz ರಿಫ್ರೆಶ್ ರೇಟ್ ಇರುವಂಥ ಒಂದು ಸ್ಕ್ರೀನ್ ಇದು. ಸೊ ಅದು ಬೇರೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಜೊತೆ ಬರುತ್ತೆ. ಸೊ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ವರ್ಷನ್ ಜೊತೆ ಬರುತ್ತೆ. ಸೊ ತುಂಬ ಒಳ್ಳೆ OS ಕೂಡ ಏಸೂಸ್ದು ಆಲ್ಮೋಸ್ಟ್ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ಈ ಫೋನಲ್ಲಿ ನೀವು ಯಾವ ಥರ ಕಸ್ಟಮೈಸೇಷನ್ಸ್ ಬೇಕಾದ್ರೂ ಮಾಡ್ಬೋದು. ಈವನ್ ನೀವು ಪವರ್ ಆಫ್ ಬಟನ್ ಏನು ಮಾಡ್ತೀರಾ ಅದ್ರ ಕಸ್ಟಮೈಸೇಷನ್ಸ್ ಕೂಡ ಮಾಡ್ಬೋದು. ಸೊ ತುಂಬ ಒಳ್ಳೆ ಸ್ಮಾರ್ಟ್ಫೋನ್ ಇದು. ಈ ಸ್ಮಾರ್ಟ್ಫೋನ್ನ ನೀವು ಯೂಸ್ ಮಾಡಿದ್ರೆ, ಅದು ನೀವು ಗೇಮರ್ಸ್ ಆಗಿದ್ರೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಲ್ಲದೆ ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂದರೆ ನಿಮಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಯಾಕಂದರೆ ಗೇಮಿಂಗ್ ಸ್ಮಾರ್ಟ್ಫೋನು ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ಕಂಪೇರ್ ಮಾಡಿದ್ರೆ, AnTuTu ಬೆಂಚ್ ಮಾರ್ಕ್ಸ್ ಎಲ್ಲನೂ ಕಂಪೇರ್ ಮಾಡಿದ್ರೆ ಎಲ್ಲ ಸ್ಮಾರ್ಟ್ಫೋನ್ಗಿಂತ ಇದು ನಿಮಗೆ ಆಲ್ಮೋಸ್ಟ್ 8 lakhವರೆಗೂ AnTuTu ಬೆಂಚ್ ಮಾರ್ಕ್ ಬರುತ್ತೆ. ಸ್ಪೆಕ್ಸ್ ಕಡೆ ಹೋದರೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರಾಸೆಸರ್ ಜೊತೆ ಬರುತ್ತೆ, 6.78 FHD ಪ್ಲಸ್ ಸ್ಕ್ರೀನ್ ಜೊತೆ ಬರುತ್ತೆ, 65 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, 6000 mAh ಬ್ಯಾಟ್ರಿ ಕೆಪಾಸಿಟಿ ಜೊತೆ ಬರುತ್ತೆ. ಅದಲ್ಲದೆ ಕ್ಯಾಮ್ರಾ ಕಡೆ ಬಂದರೆ 64 MP 13 MP ಪ್ಲಸ್ 5 MP. ಸೊ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಜೊತೆ ಬರುತ್ತೆ. ಸೊ ಕ್ಯಾಮ್ರಾ ರಿವ್ಯೂ ಕೂಡ ಮಾಡ್ತೀನಿ, ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಡೀಟೇಲ್ ರಿವ್ಯೂ ಮಾಡ್ತೀನಿ ಹೇಗೆ ಕ್ಯಾಮ್ರಾ ಪರ್ಫಾರ್ಮ್ ಮಾಡುತ್ತೆ ಅಂತ. ಬಟ್ ROG Phone 3 ಯಾರು ಯೂಸ್ ಮಾಡ್ತಿದ್ರಿ, ಕ್ಯಾಮ್ರಾ ನಿಮಗೆ ಅಲ್ಲಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಸೇಮೇ ಇದೆ. ಅದಲ್ಲದೆ ಸ್ಟೋರೇಜ್ ಕಡೆ ಬಂದರೆ ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ UFS 3.1 ಸ್ಟೋರೇಜ್ ನೋಡೋಕ್ಕೆ ಸಿಗುತ್ತೆ. ಸ್ಮಾರ್ಟ್ಫೋನಲ್ಲಿ ಯಾವುದ್ಯಾವ್ದು ಲೇಟೆಸ್ಟ್ ಅಂತ ಏನು ಸ್ಪೆಕ್ಸ್ ಇದೆ ಎಲ್ಲ ಸ್ಪೆಕ್ಸು ಈ ಸ್ಮಾರ್ಟ್ಫೋನಲ್ಲಿದೆ. ಸೊ ನನ್ನ ಹತ್ರ ಇರೋ ವೇರಿಯಂಟ್ ಬಂದು 8GB 128GB ವೇರಿಯಂಟು. ಈ ಸ್ಮಾರ್ಟ್ಫೋನ್ ನಿಮಗೆ 49,999 ಸಿಗುತ್ತೆ.
ಸೊ ನಿಮಗೆ ಪ್ರೋ ವೇರಿಯಂಟ್ ಬಂದು 60,000 ಅರೌಂಡ್ ಸಿಗುತ್ತೆ, ಅಲ್ಟಿಮೇಟ್ ವೇರಿಯಂಟ್ ಬಂದು 70,000 ಅರೌಂಡ್ ಸಿಗುತ್ತೆ. ತುಂಬ ಒಳ್ಳೆ ಆಪ್ಷನ್ಸು. ಯಾರು ಗೇಮಿಂಗೋಸ್ಕರ ಸ್ಮಾರ್ಟ್ಫೋನ್ ಬೈ ಮಾಡ್ತಿದ್ರಿ ಅದು 50,000 to 70,000 ರೇಂಜಲ್ಲಿ ಬೈ ಮಾಡ್ತಿದ್ರಿ, ಈ ಫೋನ್ಗಿಂತ ಬೇರೆ ಯಾವ ಫೋನು ನಿಮಗೆ ಗೇಮಿಂಗಲ್ಲಿ ಇಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋಲ್ಲ. ಈ ಸ್ಮಾರ್ಟ್ಫೋನ್ದು ಇನ್ನೊಂದು ಹೈಲೈಟ್ ಏನಪ್ಪ ಅಂದರೆ ಈ ಸ್ಮಾರ್ಟ್ಫೋನ್ದು ಸ್ಪೀಕರ್ಸು. ಸೊ ನಿಮಗೆ ಯಾವುದಾದ್ರೂ ಆನ್ಲೈನ್ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ, ಸೊ ನಿಮಗೆ ಆಡಿಯೋ ಗೊತ್ತಾಗುತ್ತೆ. ಸೊ ನೀವು ಕೇಳಿಸ್ಕೋಬೋದು. ಫೋನಲ್ಲಿ ನಿಮಗೆ ವೈಫೈ 6 ಸಪೋರ್ಟ್ ಇದೆ. ನಿಮ್ಮ ಹತ್ರ ಯಾವುದಾದ್ರು ವೈಫೈ ರೌಟರ್ ಇದ್ದರೆ ಅದು ವೈಫೈ 6ನ ಸಪೋರ್ಟ್ ಮಾಡ್ತಿದ್ರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಸೊ ಸ್ಪೀಕರ್ಸ್ ಜಸ್ಟ್ ನಾವು ತೋರಿಸ್ತೀವಿ ನಿಮಗೆ ಎಷ್ಟು ಲೌಡ್ ಇದೆ ಅಂತ. ಸೊ ಇದೇನಕ್ಕೆ ಇರುತ್ತೆ ಅಂದರೆ ಯಾವುದಾದ್ರು ಗೇಮ್ಸ್ ಆಡಿದ್ರೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಅಂತ. ಸೊ ವಿತೌಟ್ ಇಯರ್ಫೋನ್ಸ್ ಆಡಿದ್ರು ನಿಮಗೆ ಎನಿಮೀಸ್ ಯಾವ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಿರುತ್ತೆ. ಸೊ ರೈಟಲ್ಲಿ ಬರ್ತಿದ್ದಾರಾ, ಲೆಫ್ಟಲ್ಲಿ ಬರ್ತಿದ್ದಾರಾ, ಸೊ ಇಂಡಿವಿಜುವಲಾಗಿ ನಿಮಗೆ ಸೌಂಡ್ಸ್ ಗೊತ್ತಾಗುತ್ತೆ. ಸೊ ಅಷ್ಟು ನೀಟಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ. ಅದಲ್ಲದೆ ನಿಮಗೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅಂದರೆ ಏನು ಅಂದರೆ ನೀವು ಟಚ್ ಮಾಡಿದ್ರೆ ಸ್ಕ್ರೀನ್ನ ಅದು ಹೇಗೆ ರೆಸ್ಪಾಂಡ್ ಮಾಡುತ್ತಲ್ಲ ಅದಕ್ಕೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅಂತ ಕರೀತಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಸೊ ಗೇಮಿಂಗ್ ಆಡಬೇಕಾದ್ರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಈ ಫೋನಲ್ಲಿ ಇನ್ನೂ ಒಂದು ಏನು ನೋಡ್ಬೋದು ನೀವು ಅಂತಂದರೆ ಆರ್ಮರಿ ಕ್ರೇಟ್ ನೋಡ್ಬೋದು. ಸೊ ಆರ್ಮರಿ ಕ್ರೇಟಲ್ಲಿ ನೀವು ಯಾವುದಾದ್ರು ಗೇಮ್ಸ್ ಹಾಕಿದರೆ ಸೊ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ತುಂಬ ಕಸ್ಟಮೈಸೇಷನ್ಸ್ ನೀವು ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಸಿಸ್ಟಮ್ ಲೈಟಿಂಗಿಂದ ಹಿಡಿದು ಫ್ಯಾನ್ ಸ್ಪೀಡಿಂದ ಹಿಡಿದು ಗೇಮ್ ಜೀನಿ ಇದೆ, ಏರ್ ಟ್ರಿಗರ್ಸ್ ಇದೆ. ಇದರಲ್ಲಿ ನಿಮಗೆ ತುಂಬ ಗೇಮಿಂಗ್ ಮೋಡ್ಸ್ ಬರುತ್ತೆ, ಡೈನಮಿಕ್, ಎಕ್ಸ್ ಮೋಡ್, ಅಲ್ಟ್ರಾ ಅಂತೆಲ್ಲ. ಯಾವಾಗ ನಾನು ನಿಮಗೆ ಗೇಮಿಂಗ್ ರಿವ್ಯೂ ಮಾಡ್ತೀನಿ ಸೊ ಅವಾಗ ಡೀಟೇಲಾಗಿ ಆರ್ಮರಿ ಕ್ರೇಟಲ್ಲಿ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ನಿಮಗೆ ಜಸ್ಟ್ ಆರ್ಮರಿ ಕ್ರೇಟ್ ಅಂದರೆ ಏನು ಅಂತ ತೋರಿಸ್ತಾ ಇದ್ದೀನಿ. ಸೊ ಆರ್ಮರಿ ಕ್ರೇಟ್ ಅಂದರೆ ಗೇಮ್ಸಲ್ಲಿ ನೀವು ಏನೇನು ಕಸ್ಟಮೈಸ್ ಮಾಡೋಕ್ಕಾಗ್ಬೋದು ಎಲ್ಲನೂ ಇದರಲ್ಲಿರುತ್ತೆ. ಸೊ ಯಾವಾಗ ಬೇಕಾದರೂ ಕಸ್ಟಮೈಸ್ ಮಾಡ್ಬೋದು. ಈ ಫೋನಲ್ಲಿ ಏನಂದರೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೊಟ್ಟರು ಕಸ್ಟಮೈಸೇಷನ್ಸ್ಗೆ ತುಂಬಾ ಆಪ್ಷನ್ಸ್ ಇದೆ. ನಾನು ನೋಡಿರೋ ಸ್ಮಾರ್ಟ್ಫೋನ್ಸಲ್ಲಿ ತುಂಬ ಒಳ್ಳೆ ಸ್ಪೀಕರ್ ಇದೆ. ಇದರಲ್ಲಿ ಸ್ಕ್ರೀನ್ ಸೈಜ್ ಕೂಡ ದೊಡ್ಡದಿದೆ, FHD+ ಸ್ಕ್ರೀನ್ ಇದೆ, 6.78 ಇಂಚ್ದು. ಅದು ಅಲ್ಲದೆ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಚೆನ್ನಾಗಿದೆ. 300ವರೆಗೂ ನಿಮಗೆ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಇದು ಗೇಮಿಂಗ್ ಅಂತ ಮಾಡಿರೋ ಸ್ಮಾರ್ಟ್ಫೋನ್ ಇರೋದ್ರಿಂದ ಕ್ಯಾಮ್ರಾ ಕಡೆ ಅಷ್ಟೊಂದು ಫೋಕಸ್ ಇರಲ್ಲ. ಬಟ್ ಸ್ಟಿಲ್ ತುಂಬ ಒಳ್ಳೆ ಕ್ಯಾಮ್ರಾನೇ ಇದು. 64 MP 13 MP + 5 MP. ಸೊ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು. ಸೊ ತುಂಬ ಚೆನ್ನಾಗಿದೆ ಅದು ಕೂಡ. ಸೊ ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಬರ್ತಾ ಇದೆ. ನಿಮಗೆಲ್ಲ ROG ಫೋನ್ 5 ಅನ್ಬಾಕ್ಸಿಂಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಬರೀ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ ಅಷ್ಟೇ ಹೇಳಿರೋದು. ಸೊ ಈ ವಿಡಿಯೋದಲ್ಲಿ ಯಾವ ಗೇಮು ಇನ್ಸ್ಟಾಲ್ ಮಾಡಿಲ್ಲ, ಹಾಗೆ ಗೇಮ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿಲ್ಲ, ಕ್ಯಾಮ್ರಾ ಟೆಸ್ಟ್ ಕೂಡ ಮಾಡಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಗೆ ಇನ್ನೊಂದು ವಿಡಿಯೋ ಬರುತ್ತೆ. ಗೇಮಿಂಗ್ ಟೆಸ್ಟ್ಗೆ ಒಂದು ಸಪ್ರೇಟ್ ವಿಡಿಯೋ ಇರುತ್ತೆ. ಯಾಕಂದರೆ ಗೇಮಿಂಗ್ ಸ್ಮಾರ್ಟ್ಫೋನು. ಸೊ ಎಲ್ಲ ಗೇಮ್ಸು ಆಡಿ ಎಷ್ಟು FPS ಬರುತ್ತೆ, ಫ್ರೇಮ್ ಡ್ರಾಪ್ಸ್ ಇದೆಯಾ ಇಲ್ವಾ ಎಲ್ಲನೂ ಚೆಕ್ ಮಾಡೋಣ. ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಹಾಗೆ ಕ್ಯಾಮ್ರಾ ಟೆಸ್ಟ್ ಕೂಡ ಮಾಡ್ತೀನಿ ಇದಕ್ಕೆ. ಸೊ ಅದು ಇನ್ನೊಂದು ವಿಡಿಯೋ ಬರುತ್ತೆ. ಟೆಕ್ ಸಮಾಚಾರನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವತ್ತಿನ ಅನ್ಬಾಕ್ಸಿಂಗ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟೆಕ್ ಸಮಾಚಾರನ ಮುಗಿಸೋಣ. ನಮ್ಮ ಟೆಕ್ ಸಮಾಚಾರಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ಟೆಕ್ ಸಮಾಚಾರಲ್ಲಿ ಸಿಗೋಣ.